ಕ್ಷೇತ್ರಾಧಿಕಾರಿಗಳು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಇದೆಲ್ಲ ನಮಗೆ ದುಃಖದ ಸಂಗತಿ ಆದರೂ ಸಹ ಅನಿವಾರ್ಯ. ಈ ಸಂದರ್ಭದಲ್ಲಿ ದೇವರು ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಅವ್ರು ಯಾವತ್ತೂ ನಮ್ಮನ್ನು ಮರೆಯದೆ ಬಂದು ನಮ್ಮನ್ನು ನೋಡ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಅದೇ ಒಂದು ಪ್ರೀತಿ, ವಿಶ್ವಾಸ. ನಮ್ಮೆಲ್ಲರ ಆರೈಕೆ ಅವ್ರ ಮೇಲಿದ್ದು ಅವರ ಆಶೀರ್ವಾದ ನಮ್ಮೆಲ್ಲರಿಗಿಂತ ಎರಡು ಮಾತನ್ನ ಕೇಳ್ಕೊಂಡು ಇಷ್ಟಪಡ್ತೀನಿ. ಏನಾದರೂ ನಮ್ಮಲ್ಲಿ ದೋಷ ಅವಗುಣಗಳಿದ್ರೆ ಸರಿಪಡಿಸಿ ಹೋಗ್ಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಇಷ್ಟು ವರ್ಷ ನಾನು 2 years ಆಯ್ತು ಬಂದು ನಾನು ಎಲ್ಲರೂ ನಮ್ಮ ಜೊತೆಗಳೆಲ್ಲ ತುಂಬ ರೀತಿಯಿಂದ ಆತ್ಮೀಯತೆಯಿಂದ, ಒಂದು ಬಾಂಧವ್ಯದ ರೀತಿಯಲ್ಲಿ, ಒಂದು ಸೋದರತ್ವ ಭಾವನೆಯಿಂದ ಎಲ್ಲರೂ ನನ್ನ ಜೊತೆಗೆ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಕೆಲವು ಸಲ ನಾವು ರೇಗಿದ್ದು ಉಂಟು ಅಥವಾ ಸೆಟ್ ಮಾಡ್ಕೊಂಡಿದ್ದುಂಟು, ಆದರೂ ಸಹ ಅದನ್ನು ಯಾವುದನ್ನು ಲೆಕ್ಕಕ್ಕಿಡದೆ ನೀವೆಲ್ಲ ಈ ರೀತಿ ನನಗೆ ನನ್ನ ಪ್ರೀತಿ ತೋರಿಸಿ ಈ ಥರ ಒಂದು ಬೀಳ್ಕೊಡುಗೆ ಕೊಡ್ತಾ ಇರೋದು ನನಗೆ ತುಂಬ ಹುರುಪು ಉಂಟಾಗಿದೆ ಮನಸ್ಸಿಗೆ. ಸೊ ನಿಮ್ಮೆಲ್ಲರ ಪ್ರೀತಿ ಮತ್ತು ಈ ಗೌರವಕ್ಕೆ ನಾನು ತುಂಬ ಧನ್ಯನಾಗಿದ್ದೇನೆ. ಶಾಸಕರ ಸೇವೆಗಾಗಿ ಸೊ ನಮ್ಮ ಸೇವೆ ಶಾಸಕರಿಗೆ ಮತ್ತು ಮಾಜಿ ಶಾಸಕರಿಗೆ ಸಂಪೂರ್ಣವಾಗಿ ಮುಡುಪಾಗಿರಬೇಕಾಗುತ್ತೆ. ಈಗ ಯಾವ ಥರ ನೀವು ಇಲ್ಲಿವರೆಗೂ ನನ್ನ ಜೊತೆ ಸಹಕಾರ ಕೊಟ್ಟಿದ್ದೀರೋ, ಇನ್ನು ನೆಕ್ಸ್ಟಿಗೆ ಬರುವಂಥ ಅಧಿಕಾರಿಗಳೊಂದಿಗೆ ಸಹ ಅದೇ ರೀತಿಯಾಗಿ ನಿಮ್ಮ ಸಹಕಾರ ಮತ್ತು ನಿಮ್ಮ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕಂತ ಬಲ್ಲಿ ವಿನಯಪೂರ್ವಕವಾಗಿ ನಾನು ಕೋರಿಕೆ. ಸರ್ ನನ್ನ ಹೆಸರು ಮೊಹಮ್ಮದ್ ಗೌಸ್ ಅಂತ. ನಾನು ಈಗ ಪ್ರಸಕ್ತ ನಾನು ಡೆಪ್ಟಿ ಸೆಕ್ರೆಟರಿ ಮತ್ತು ಕ್ಷೇತ್ರಾಧಿಕಾರಿ ಶಾಸಕರ ಭವನ. ನಾನು ಬೇಸಿಕಲಿ ದಾವಣಗೆರೆ ಜಿಲ್ಲೆಯವನು. ದಾವಣಗೆರೆಯಲ್ಲಿ ಹುಟ್ಟಿ ಬೆಳೆದವನು, ಅಲ್ಲೇ ಸ್ಟಡಿ ಮಾಡಿದವನು. ಸೊ ಅಲ್ಲಿಂದ ನಾನು ಸ್ಟೆನೋಗ್ರಾಫಿ ಹುದ್ದೆಯಲ್ಲಿ ಕಾಲಾಗಿತ್ತು. ಸೊ ಅದು ನಾನು ಕಾಲಾದಾಗ ನಾನು ಅಪ್ಲೈ ಮಾಡಿದ್ದೆ. ಸೊ ಆ ಟೈಮ್ ನಾನು ರ್ಯಾಂಕ್ ಇದ್ದೆ ಶಾರ್ಟೆಂಡಲ್ಲಿ. ಸೊ ಅದರ ಮೇಲೆ ಮೆರಿಟ್ ಮೇಲೆ ನನಗೆ ಇಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. ಸೊ ಆ ಪ್ರಕಾರ 1988 ಮೇನಲ್ಲಿ ನಾನು ಈ ಹುದ್ದೆಗೆ ಸ್ಟೆನೋಗ್ರಾಫರ್ ಹುದ್ದೆಗೆ ಸೇರಿಕೊಂಡೆ. ಸೊ ಅಲ್ಲಿಂದ ಇಲ್ಲಿವರೆಗೂ ನಾನು ಸೇವೆ ಮಾಡ್ತಾ ಒಂದು ಬೇರೆ ಬೇರೆ ಹಂತದ ಪ್ರಮೋಷನ್ಗಳು ಸಿಕ್ಕು ನನಗೆ. ಸೀನಿಯರ್ ಅಸಿಸ್ಟೆಂಟ್ ಆಯಿತು, ಮತ್ತು ಸೆಕ್ಷನ್ ಆಫೀಸರ್ ಆಯಿತು, ಅಂಡರ್ ಸೆಕ್ರೆಟರಿ ಆಯಿತು, ಸೊ ಈಗ ಡೆಪ್ಟಿ ಸೆಕ್ರೆಟರಿ ಈಗ. ಸೊ ಈ ಥರ ವಿವಿಧ ಹುದ್ದೆಗಳಲ್ಲಿ ಎಲ್ಲ SC/ST ಕಮಿಟಿ ಅಂತ ಇತ್ತು. ಅದ ನಂತರ EO ಆಫೀಸ್ ಅಂತ ಇತ್ತು. ಇಕ್ಕಿಲ್ಲ ಮೊದಲು ಇಲ್ಲಿದ್ದೆ ನಾನು. ಸೊ ಅದಾದಮೇಲೆ ಮತ್ತೆ ಅಕೌಂಟ್ಸು ಶಾಖೆ. ಸೊ ಇಂಥ ಎಲ್ಲ ಆಲ್ಮೋಸ್ಟ್ ಮಾನ್ಯ ಶಾಸಕರುಗಳಿಗೆ ಮತ್ತು ಮಾಜಿ ಶಾಸಕರುಗಳಿಗೆ ಸೇವೆ ಕೊಡುವಂಥ ಸೆಕ್ಷನ್ಸ್ಗಳೆಲ್ಲವು. ಸೊ ಎಲ್ಲ ಕಡೆಗೆ ನಾನು ಸ್ವಲ್ಪ ನನ್ನ ಕೆಲಸ ಮಾಡಿ, ಸೊ ಎಲ್ಲರೂ ಪಾಪ ನನ್ನ ಕಾರ್ಯವೈಖರಿಗೆ ಎಲ್ಲರೂ ಪಾಪ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸೊ ಇಲ್ಲಿವರೆಗೂ ಬೆಳೆದು ಬಂದೀನಿ. ಸೊ ಇಲ್ಲೂ ಸಹ ಈಗ ನೀವೇ ನೋಡ್ತಿದ್ದೀರಿ, ಈಗ ಕಂಟಿನ್ಯೂಸ್ ಆಗಿ ಇಲ್ಲಿ ಕೆಲಸ ಇದ್ದೇ ಇರ್ತೀವಿ. ಒಂದು ಪ್ರೆಷರ್ ಇರುತ್ತೆ, ಕೆಲಸ ಇರುತ್ತೆ, ಇಮ್ಮಿಡಿಯೇಟ್ ಆಗಬೇಕು ಅಂಥವೆಲ್ಲ ವಿಚಾರ ಇರುತ್ತೆ. ಸೊ ಎಲ್ಲವನ್ನು ನಿಭಾಯಿಸ್ಕೊಂಡು ಸೊ ಒಂದು ಕಂಟಿನ್ಯೂಸ್ ಒಂದು 2 years ನಂತರ ಇಲ್ಲಿ ಈ ಪೋಸ್ಟಲ್ಲಿ ನಾನು ಕಾರ್ಯನಿರ್ವಹಿಸಿ ಈಗ ನಾನು ನಿವೃತ್ತಿ ಆಗ್ತಿದ್ದೇನೆ. ಸೊ ಈ ಮಧ್ಯೆ ನನಗೆ ಸರ್ವ ರೀತಿಯಲ್ಲಿ ಸಹಕರಿಸಿದ ನನ್ನ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನನ್ನ ಹಾರ್ದಿಕ ಧನ್ಯವಾದಗಳು. ಸೊ ಅವರು ನನಗೂ ಸಹ ಸಹಕಾರ ಕೊಟ್ಟು ಅವರು ಪಾಪ ತುಂಬ ಒಂದು ಒಳ್ಳೆ ಬಾಂಧವ್ಯದಿಂದ, ಒಂದು ಸೋದರತ್ವ ಭಾವನೆಯಿಂದ ನನ್ನ ಜೊತೆ ಕೆಲಸ ಮಾಡಿ ನನ್ನ ಜೊತೆಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಯಾವಾಗಲೂ ಮರೆಯೋಕ್ಕಾಗಲ್ಲ. ಸೊ ನನ್ನ ಜೊತೆ ನನ್ನ ಆಫೀಸ್ನಲ್ಲಿ ಇವರು PA ಅವರಿದ್ದಾರೆ, ಮತ್ತು ನಮ್ಮ ಬೇರೆ ಬೇರೆ ಸ್ಟಾಫ್ ಎಲ್ಲ ಇದ್ದಾರೆ. ಸೊ ಎಲ್ಲರೂ ನನಗೆ ಸಪೋರ್ಟ್ ಆಗಿದ್ರು, ಎಲ್ಲ ಹೆಲ್ಪ್ ಮಾಡಿದ್ದಾರೆ, ಎಲ್ಲ ರೀತಿಯಿಂದ ಮಾಡಿದ್ದಾರೆ. ಸೊ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೇನೆ. ಇನ್ನೊಂದು ಮುಖ್ಯವಾಗಿ ಅಂದರೆ, ನಾನೀಗ ಆಲ್ಮೋಸ್ಟ್ ದಿನದ ಒಂದು 3/4 ಭಾಗ ನಾನು ಆಫೀಸಲ್ಲೇ ಕಳಿತೇನೆ. ನಾನು ಮನೆಯಲ್ಲಿ ನನ್ನ 1/4 ಭಾಗ ಅಷ್ಟೇ ನಾನು ಇದು ಮಾಡೋದು, ನನ್ನ ಇರುವಿಕೆ ಇದ್ದಿದ್ದು. ಸೊ ಅಲ್ಲಿ ಸಹ ನನ್ನ ಮನೆಯಲ್ಲಿ ಸಹ ನನ್ನ ಆಬ್ಸೆಂಟ್ನಲ್ಲಿ ನನ್ನ ಫ್ಯಾಮಿಲಿಯವರು ಪಾಪ ಅವರೆಲ್ಲ ಮನೆ ನೋಡ್ಕೊಂಡು ಅವರು ಇದು ಮಾಡ್ಕೊಂಡು ನನಗೆ ಫ್ರೀ ಬಿಟ್ಟಿದ್ರು. ಮೇಡಮ್ ಸರ್, ಕೊನೆಯಲ್ಲಿ ನಿಮ್ಮ ಮನೆಯವರು ಯಾವ ರೀತಿ ನಿಮಗೆ ಸಹಕಾರ ಕೊಟ್ಟರು? ನಿಮ್ಮ ಫ್ಯಾಮಿಲಿ, ನಿಮ್ಮ ಧರ್ಮಪತ್ನಿ? ಇಲ್ಲ, ಟೋಟಲ್ ಆಗಿ ನನಗೆ ಸಂಪೂರ್ಣ ಸಹಕಾರ ಇದೆ ಅವರಿಂದ. ಸೊ ನಾನು ಲೇಟಾಗಿ ಬಂದರೂ ಅಷ್ಟೇ, ಪಾಪ ಅಲ್ಲಿ ಬೇಗ ಹೋದ್ರು ಅಷ್ಟೇ ಸಹಕಾರ ಕೊಡ್ತಾರೆ ಸರ್. ಹಾಗಾಗಿ ನನಗೆ ಅವರ ಸಹಕಾರದಿಂದ ನಾನು ಒಳ್ಳೆ ಕೆಲಸ ಮಾಡೋದು ನಿಮಗೆ ಅನುಕೂಲ ಆಯಿತು. ಸೊ ಪಾಪ ಇಷ್ಟು ಜನ ಪಾಪ ಪ್ರೀತಿ ಪಾತ್ರ ಗಳಿಸ್ಬೇಕಂದ್ರೆ ಸೊ ಎಲ್ಲ ರೀತಿಯ ಮನೆಯಿಂದ ಸಹಕಾರ ಆಯಿತು, ನಮ್ಮ ಆಫೀಸಿಂದ ಒಳ್ಳೆ ಸಹಕಾರ ಆಯಿತು ಸರ್. ಸರ್, ಕೊನೆಯದಾಗಿ ನಿಮ್ಮ ಸಹಪಾಠಿಗಳಿಗೆ ಏನು ಹೇಳ್ತೀರಾ ಸರ್? ಸರ್, ಏನಿಲ್ಲ ಸರ್, ನಾವು ಸೇವೆ ಮಾಡಕ್ಕೆ ಬಂದಿರ್ತೇವೆ.
ಒಂದು ಇಲಾಖೆಗೆ ಬಂದಾಗ ಕೆಲಸಕ್ಕೆ ಬಂದಾಗ ಸೇವೆ ಮಾಡಕ್ಕೆ ಬಂದೀವಿ. ಅದು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಸರ್ವಿಸ್ ಮಾಡಿಕೊಂಡು ಒಂದು ಗುಣಮಟ್ಟದ ಒಂದು ಕೆಲಸ ಮಾಡೋಕ್ಕೆ ನಾವು ಎಲ್ಲ ಪ್ರಯತ್ನ ಪಡಬೇಕು. ಸೊ ಅವಾಗ ಮಾತ್ರ ನಾವು ಒಳ್ಳೆ ಸೇವೆ ಕೊಡ್ಲಿಕ್ಕೆ ಸಾಧ್ಯ ಮತ್ತು ಅದನ್ನು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ನಾವು ಏನು ಕಷ್ಟಪಡ್ತೇವೋ ಅದು ಇವತ್ತಿಲ್ಲ ನಾಳೆ ಮತ್ತೆ ನಮಗೆ ಅದರ ಪ್ರತಿಫಲ ನಮಗೆ ಬರುತ್ತೆ ಅದು. ಸೊ ಹಾಗಾಗಿ ಕಷ್ಟ ಇದೆ ಅಂತ ನಾವು ದೂರ ಸರಿಬಾರ್ದು. ಕಷ್ಟ ಇರಲಿ, ಏನೇ ಕಷ್ಟ ಇರಲಿ ಅದು ಚಾಲೆಂಜ್ ಆಗಿ ತೊಗೊಂಡು ಕೆಲಸ ಮಾಡಿ ಸಕ್ಸಸ್ ಆಗಬೇಕು ನಾವು.